ಎಲ್ಲರಿಗೂ ನಮಸ್ಕಾರ. ನಾನು ಚೈತ್ರ ಪ್ರಮೋದ್, ಕನ್ನಡ ಶಿಕ್ಷಕಿ. ಮಕ್ಕಳೇ, ಇಂದಿನ ತರಗತಿಯಲ್ಲಿ ನಾನು ಪ್ರಥಮ ಭಾಷೆ ಕನ್ನಡ ಅಂದ್ರೆ 6ನೇ ತರಗತಿಯ ಮೊದಲ ಗದ್ಯವಾದಂತಹ ದೊಡ್ಡವರ ದಾರಿ ಎಂಬ ಪಾಠದ ಬಗ್ಗೆ ತಿಳಿಸ್ತಾ ಹೋಗ್ತೀನಿ. ಅದಕ್ಕೂ ಮುಂಚೆ ಮಕ್ಕಳೇ, ನಾವು ಕವಿ ಪರಿಚಯವನ್ನ ತಿಳ್ಕೊಬೇಕಾಗುತ್ತೆ. ಯಾವುದೇ ಒಂದು ಗದ್ಯವನ್ನ ಅಥವಾ ಪದ್ಯವನ್ನ ನಾವು ಅರ್ಥ ಮಾಡ್ಕೋಬೇಕು ಅಂದ್ರೆ, ತಿಳ್ಕೊಬೇಕಾದ್ರೆ ಆ ಪದ್ಯವನ್ನ ಅಥವಾ ಆ ಗದ್ಯವನ್ನ ಬರೆದಿರುವಂತಹ ಕವಿಯ ಪರಿಚಯವನ್ನ ನಾವು ಮಾಡ್ಕೊಳ್ಳೇಬೇಕಾಗುತ್ತೆ. ಹಾಗಾದ್ರೆ ಬನ್ನಿ, ನಾವು ಮೊದಲಿಗೆ ಕವಿ ಪರಿಚಯವನ್ನ ತಿಳಿತಾ ಹೋಗೋಣ. ಕವಿಯ ಹೆಸರು ಬೇಗೋ ರಮೇಶ್. ಬೇಗೋ ರಮೇಶ್ ಅಂದ್ರೆ ಪೂರ್ಣ ಹೆಸರು ಬೆಳ್ಳೂರು ಗೋವಿಂದರಾಜು ರಮೇಶ್ ಅಂತ ಹೇಳಿ. ಇವರು ಎಷ್ಟರಲ್ಲಿ ಹುಟ್ಟಿದ್ರಪ್ಪ ಅಂತ ಅಂದ್ರೆ, ಕಾಲ 1945 ಆಗಸ್ಟ್ 22ರಂದು ಜನಿಸ್ತಾರೆ. ಎಲ್ಲಿ? ಸ್ಥಳ ಮೈಸೂರು ಜಿಲ್ಲೆ ಕೃಷ್ಣರಾಜ ತಾಲೂಕಿನ ದೊಡ್ಡ ಹನಸೋಗೆ ಎಂಬ ಗ್ರಾಮದಲ್ಲಿ ಇವರು ಜನಿಸ್ತಾರೆ. ಇವರ ತಂದೆ ಗೋವಿಂದರಾಜು, ತಾಯಿ ರಾಧಮ್ಮ. ಇವರ ತಂದೆ ಗೋವಿಂದರಾಜು, ತಾಯಿ ಹೆಸರು ರಾಧಮ್ಮ. ಇವರು ಬರೆದಿರುವಂತಹ ಕೃತಿಗಳು: ವಿಶ್ವವಿಖ್ಯಾತ ಮಹಿಳೆಯರು, ನಮ್ಮ ಗಮಕಿಗಳು, ಕನ್ನಡ ಕವಿರತ್ನತ್ರಯರು, ವಿಜ್ಞಾನಿಗಳ ಹಾಗೂ ದೇಶಭಕ್ತರ ಜೀವನ ಚರಿತ್ರೆಗಳು ಇತ್ಯಾದಿ ಕೃತಿಗಳನ್ನ ರಚನೆ ಮಾಡಿದ್ದಾರೆ. ಹಾಗಾದ್ರೆ ಇವರಿಗೆ ಸಂದಿರುವಂತಹ ಪ್ರಶಸ್ತಿಗಳು ಯಾವ್ಯಾವಪ್ಪ ಅಂತಂದ್ರೆ, ಪ್ರಶಸ್ತಿಗಳು: ವಚನ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಸರ್ ಎಂ ವಿ ರವರ ಪ್ರಶಸ್ತಿ, ಡೆಪ್ಯೂಟಿ ಚನ್ನಬಸಪ್ಪ ರಾಜ್ಯ ಪ್ರಶಸ್ತಿ ಇತ್ಯಾದಿ ಪ್ರಶಸ್ತಿಗಳು ಬೇಗೋ ರಮೇಶ್ ರವರಿಗೆ ದೊರೆತಿದೆ. ನೆಕ್ಸ್ಟ್, ಆಯ್ಕೆ. ಯಾವುದೇ ಒಂದು ಪದ್ಯವನ್ನ ಅಥವಾ ಗದ್ಯವನ್ನ ಯಾವ ಒಂದು ಕೃತಿಯಿಂದ ಅಥವಾ ಕವನ ಸಂಕಲನದಿಂದ ಆಯ್ಕೆ ಮಾಡ್ಕೊಂಡಿದ್ದಾರೆ ಅಂತ ಹೇಳಿ ನಾವು ತಿಳ್ಕೊಬೇಕಾಗುತ್ತೆ. ಹಾಗಾದ್ರೆ ಪ್ರಸ್ತುತ ಗದ್ಯವಾದಂತಹ ದೊಡ್ಡವರ ದಾರಿ ಎಂಬ ಗದ್ಯ ಭಾಗವನ್ನ ಪ್ರಸಿದ್ಧ ವ್ಯಕ್ತಿಗಳ ಬಾಳಿನಲ್ಲಿ ಒಂದು ಘಟನೆ ಎಂಬ ಕೃತಿಯಿಂದ ಆಯ್ಕೆ ಮಾಡಿಕೊಳ್ಳಲಾಗಿದೆ. ಇದಿಷ್ಟು ಕವಿ ಪರಿಚಯ. ನೀವು ಯಾವುದೇ ಒಂದು ಕವಿ ಪರಿಚಯವನ್ನ ಅರ್ಥ ಮಾಡ್ಕೋಬೇಕಂದ್ರೆ ಈ ಅಂಶಗಳನ್ನ ಚೆನ್ನಾಗಿ ನೆನ್ಪಿಟ್ಕೋಬೇಕು. ಯಾಕಪ್ಪ ಅಂದ್ರೆ, ಮುಂದೆ ನೀವು 9th 10th ಗೆ ಹೋದಾಗ ಕವಿ ಪರಿಚಯ ತುಂಬಾ ಪ್ರಮುಖವಾಗಿರುತ್ತೆ. ಅದಕ್ಕೆ 3 ಅಂಕಗಳಿರುತ್ತೆ. ನೀವು ಬರಿಬೇಕಾಗುತ್ತೆ, ವಾಕ್ಯ ರೂಪದಲ್ಲಿ ಬರಿಬೇಕಾಗಿರುತ್ತೆ. ಹಾಗಾಗಿ ನೀವು ಕವಿಯ ಹೆಸರು, ಕಾಲ, ಸ್ಥಳ, ತಂದೆ ತಾಯಿ ಇದ್ರೆ ತಂದೆ ತಾಯಿ, ಕೃತಿಗಳು, ಅವ್ರದ್ದು ರಚನೆ ಮಾಡಿರುವಂತಹ ಕೃತಿಗಳು, ಜೊತೆಗೆ ಅವರಿಗೆ ಇರುವಂತಹ ಬಿರುದುಗಳು ಅಥವಾ ಪ್ರಶಸ್ತಿಗಳು, ಜೊತೆಗೆ ಆಯ್ಕೆ, ಆ ಒಂದು ಪದ್ಯವನ್ನ ಗದ್ಯವನ್ನ ಯಾವ ಒಂದು ಕೃತಿಯಿಂದ ಆಯ್ಕೆ ಮಾಡ್ಕೊಂಡಿದ್ದಾರೆ ಅನ್ನುವ ಅಂಶವನ್ನ ನೀವು ಚೆನ್ನಾಗಿ ನೆನ್ಪಿಟ್ಕೋಬೇಕಾಗುತ್ತೆ. ಹಾಗಾದ್ರೆ ಮಕ್ಕಳೇ, ಕವಿ ಪರಿಚಯ ಅರ್ಥ ಆಗಿದೆ ಅನ್ಕೋತೀನಿ. ಬನ್ನಿ ಮುಂದೆ ನಾವು ಪಾಠವನ್ನ ತಿಳಿತಾ ಹೋಗೋಣ. ದೊಡ್ಡವರ ದಾರಿ ಅಂದ್ರೆ, ದೊಡ್ಡವರು ಅಂದ್ರೆ ಸಾಧಕರು, ಮಹಾತ್ಮರು, ಇತಿಹಾಸದ ಪುಟದಲ್ಲಿ ಅಚ್ಚಳಿಯದೆ ಉಳಿದಿರ್ತಾರಲ್ವಾ, ಅವರನ್ನ ನಾವೇನಂತ ಕರಿತೀವಿ? ದೊಡ್ಡವರು ಅಂತ ಹೇಳಿ ಕರಿತೀವಿ. ದೊಡ್ಡವರ ದಾರಿ. ಪ್ರವೇಶ: ಪ್ರತಿಯೊಬ್ಬರ ಜೀವನದಲ್ಲಿಯೂ ಹಲವಾರು ಮರೆಯಲಾಗದ ಘಟನೆಗಳು ನಡೆದಿರುತ್ತವೆ. ಹೌದಲ್ವಾ? ಪ್ರತಿಯೊಬ್ಬರ ಜೀವನದಲ್ಲೂ ಕೂಡ ಹಲವಾರು ಘಟನೆಗಳು ನಡೆದಿರ್ತವೆ. ಅವುಗಳ ಫಲ ಒಮ್ಮೆ ಸಿಹಿ, ಮತ್ತೊಮ್ಮೆ ಕಹಿ. ಅಂದ್ರೆ ಕೆಲವೊಂದು ಸಿಹಿ ನೆನಪುಗಳಿರುತ್ತೆ, ಕೆಲವೊಂದು ಕಹಿ ನೆನಪುಗಳು ಇರುತ್ತೆ. ಕೆಲವು ಘಟನೆಗಳು ಇತರರಿಗೆ ಎಷ್ಟೋ ಅನುಭವ, ಜೀವನ ಪಾಠಗಳನ್ನು ಕೂಡ ಕಲಿಸಿದ್ದಿವೆ. ಹೌದಲ್ವಾ? ಕೆಲವೊಂದು ಘಟನೆಗಳು ಎಷ್ಟೋ ಅನುಭವಗಳನ್ನ ಕೊಡುತ್ತೆ. ಜೀವನದಲ್ಲಿ ನಾವು ತಿಳ್ಕೊಬೇಕಾಗಿರೋ ಕೆಲವೊಂದು ಪಾಠಗಳನ್ನ ತಿಳಿಸ್ತಾ ಹೋಗುತ್ತೆ. ಅದರಿಂದ ಮನುಷ್ಯ ಎಚ್ಚರವಾದದ್ದು ಇದೆ. ಹಾಗೆ ದಾರ್ಶನಿಕರ ಜೀವನದಲ್ಲಿ ನಡೆದ ಘಟನೆಗಳು ದಾರಿದೀಪಗಳಾಗಿ ಇತರರಿಗೆ ಬೆಳಕು ನೀಡುತ್ತವೆ. ಅಂದ್ರೆ ಕೆಲವು ದಾರ್ಶನಿಕರ ಜೀವನದಲ್ಲಿ ನಡೆದಂತಹ, ಸಾಧಕರ ಜೀವನದಲ್ಲಿ ನಡೆದಂತಹ ಕೆಲವೊಂದು ಘಟನೆಗಳು ದಾರಿದೀಪಗಳಾಗಿ ಇತರರಿಗೆ ಅಂದ್ರೆ ನಮಗೆ ಬೆಳಕನ್ನ ನೀಡುತ್ತವೆ. ಅಂತಹವರ ಜೀವನದಲ್ಲಿನ ಘಟನೆಗಳನ್ನ ನಮ್ಮ ಜೀವನದ ಬೆಳಕಿನ ಕಿರಣಗಳನ್ನಾಗಿಸಿಕೊಳ್ಳಬೇಕೆಂಬುದು ಇಲ್ಲಿನ ಆಶಯವಾಗಿದೆ. ಹಾಗಾದ್ರೆ 2 ವ್ಯಕ್ತಿತ್ವಗಳನ್ನ ಕೊಟ್ಟಿದ್ದಾರೆ. ಮೊದಲನೇದು ಡಾಕ್ಟರ್ ರಾಜೇಂದ್ರ ಪ್ರಸಾದ್, ಹಾಗೆ ಡಾಕ್ಟರ್ ಜಾಕೀರ್ ಹುಸೇನ್ ಇಬ್ಬರನ್ನ ನೀಡಿದ್ದಾರೆ. ಅವರ ಜೀವನದಲ್ಲಿ ನಡೆದಂತಹ ಘಟನೆಗಳನ್ನ ನಾವೇನ್ ಮಾಡ್ತಾ ಹೋಗ್ಬೇಕು, ನಮ್ಮ ಜೀವನದ ಬೆಳಕಿನ ಕಿರಣಗಳನ್ನಾಗಿಸ್ಕೋಬೇಕು ಅನ್ನೋದೇ ಪ್ರಸ್ತುತ ಪಾಠದ ಆಶಯ ಆಗಿದೆ. ಬನ್ನಿ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಅವರ ಬಗ್ಗೆ ತಿಳಿತಾ ಹೋಗೋಣ. ನಿಮ್ಗೆ ನಿಮ್ಮ ಶಾಲೆಯಲ್ಲಿ ಕೇಳ್ತಾರೆ, ಭಾರತದ ಮೊಟ್ಟ ಮೊದಲ ರಾಷ್ಟ್ರಪತಿಗಳು ಯಾರು ಅಂತ ಕೇಳಿದಾಗ ನೀವೇನು ಹೇಳ್ತೀರಿ? ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಅಂತ ಹೇಳಿ ಹೇಳ್ತೀರಿ. ಅವರನ್ನೇ ಇಲ್ಲಿ ನೀಡಿದ್ದಾರೆ. ಡಾಕ್ಟರ್ ರಾಜೇಂದ್ರ ಪ್ರಸಾದ್ ರವರು ಭಾರತದ ಪ್ರಥಮ ರಾಷ್ಟ್ರಪತಿಗಳು. ಅತ್ಯಂತ ಉನ್ನತ ಸ್ಥಾನಕ್ಕೇರಿದರೂ ಅವರು ಸರಳ ಜೀವನ ನಡೆಸಿದವರು. ಜನಕ ಮಹಾರಾಜನಂತೆ ಅವರದು ಋಷಿ ಸದೃಶ ಜೀವನ.
ಅವರು ಕೋಪವನ್ನು ಹತ್ತಿಕ್ಕಬಲ್ಲವರಾಗಿದ್ದರು. ಬಾಳಿನಲ್ಲಿ ಶಿಸ್ತು, ಸಂಯಮ, ಸಮಯ ಪಾಲನೆ ಇವುಗಳಿಗೆ ಭಾರಿ ಮಹತ್ವವನ್ನು ನೀಡುತ್ತಿದ್ದರು. ತಾವು ಜನರ ಸೇವಕ ಎಂದು ಹೇಳಿಕೊಳ್ಳುತ್ತಿದ್ದರು. ನೋಡಿ ಮಕ್ಕಳೇ, ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಅವರ ವ್ಯಕ್ತಿತ್ವ ಹೇಗಿತ್ತು ಅಂತ ಹೇಳಿದರೆ, ಡಾಕ್ಟರ್ ರಾಜೇಂದ್ರ ಪ್ರಸಾದ್ ರವರು ಭಾರತದ ಮೊಟ್ಟ ಮೊದಲ ರಾಷ್ಟ್ರಪತಿಗಳಾಗಿದ್ರು. ಅವರ ವ್ಯಕ್ತಿತ್ವ ಹೇಗಿತ್ತಪ್ಪ ಅಂದ್ರೆ ಅತ್ಯಂತ ಉನ್ನತ ಸ್ಥಾನಕ್ಕೇರಿದರು. ರಾಷ್ಟ್ರಪತಿ ಅಂದ್ರೆ ರಾಷ್ಟ್ರದ ಪ್ರಥಮ ಪ್ರಜೆ ಅಂತ ಹೇಳಿ ನಾವು ಕರಿತೀವಿ ರಾಷ್ಟ್ರಪತಿಯವರನ್ನ. ಅಂತಹ ಉನ್ನತ ಸ್ಥಾನಕ್ಕೇರಿದರೂ ಕೂಡ ಅವರು ಸರಳ ಜೀವನವನ್ನು ನಡೆಸ್ತಾ ಇದ್ರು. ಅದರಲ್ಲೂ ಹೇಗೆ, ಜನಕ ಮಹಾರಾಜನಂತೆ. ಜನಕ ಮಹಾರಾಜ ಯಾರು ನಿಮ್ಗೆ ಗೊತ್ತು, ಸೀತೆ, ರಾಮನ ಮಡದಿ ಸೀತೆ ಅಂದ್ರೆ ಜಾನಕಿ ಅಂತ ಹೇಳಿ ಕರಿತೀವಲ್ವಾ. ಆ ಸೀತೆಯ ತಂದೆ ಯಾರು, ಜನಕ ಮಹಾರಾಜ. ಜನಕನ ಮಗಳು ಜಾನಕಿ, ಜಾನಕಿಯನ್ನ ಸೀತೆ ಅಂತ ಕೂಡ ನಾವು ಕರಿತಾ ಹೋಗ್ತೀವಿ, ಹೌದಲ್ವಾ. ಹೀಗೆ ಜನಕ ಮಹಾರಾಜನಂತೆ ಅವರದು ಋಷಿ ಸದೃಶ ಜೀವನ. ಅವರು ಕೋಪವನ್ನು ಹತ್ತಿಕ್ಕಬಲ್ಲವರಾಗಿದ್ರು. ಇವರಿಗೆ ಬೇಗ ಕೋಪ ಬರ್ತಾ ಇರಲಿಲ್ಲ, ತುಂಬಾ ತಾಳ್ಮೆಯಿಂದ ಇರ್ತಿದ್ರು. ಅದನ್ನೇ ಹೇಳ್ತಿದ್ದಾರೆ, ಬಾಳಿನಲ್ಲಿ ಶಿಸ್ತು, ಸಂಯಮ ಹಾಗೂ ಸಮಯ ಪಾಲನೆ ಇವುಗಳಿಗೆ ತುಂಬಾ ಮಹತ್ವವನ್ನ ಇವರು ನೀಡ್ತಿದ್ರು. ತಾವು ಜನರ ಸೇವಕ ಎಂದು ಹೇಳಿಕೊಳ್ಳುತ್ತಿದ್ದರು. ಅವರನ್ನ ಅವ್ರೇನಂತ ಹೇಳ್ಕೊತಾ ಇದ್ರು, ಜನರ ಸೇವಕ ಅಂತ ಹೇಳಿ ಹೇಳ್ಕೊಳ್ತಾ ಇದ್ರು. ಹೀಗೆ ಇರಬೇಕಾದ್ರೆ ಒಂದು ದಿನ ಕಚೇರಿಯ ಕೆಲಸ ಮುಗಿಸಿ ರಾಜೇಂದ್ರ ಪ್ರಸಾದರು ಮನೆಗೆ ಬಂದಾಗ ಅವರ ಒಂದು ಪುಸ್ತಕದ ಹಲವು ಪುಟಗಳು ಅಲ್ಲಲ್ಲಿ ಚಲ್ಲಾಪಿಲ್ಲಿಯಾಗಿ ಹರಿದು ಬಿದ್ದಿರುವುದನ್ನ ನೋಡಿದರು. ಇದೆಲ್ಲ ಮಕ್ಕಳ ಕೆಲಸ ಎಂಬುದು ಅವರಿಗೆ ಹೊಳೆಯಲು ಹೆಚ್ಚು ವೇಳೆ ಬೇಕಾಗಲಿಲ್ಲ. ಮಕ್ಕಳಿಗೆ ತಮ್ಮ ತಪ್ಪಿನ ಅರಿವಾಗಬೇಕು ಎಂದೆನಿಸಿತು. ಆದರೆ ಆ ಮಕ್ಕಳನ್ನ ಅಪರಾಧಿಗಳಾಗಿಸಲು ಅವರ ಮನ ಒಪ್ಪಲಿಲ್ಲ. ಅದಕ್ಕೆ ಒಂದು ಉಪಾಯ ಹೂಡಿದರು. ಒಂದಿನ ಅವ್ರ ಆಫೀಸ್ ಕೆಲಸವನ್ನ ಮುಗಿಸಿ ಮನೆಗೆ ಬರ್ತಾರೆ. ಮನೆಗೆ ಬಂದಾಗ ಅವರ ಒಂದು ಪುಸ್ತಕದ ಹಲವು ಪುಟಗಳು ಅಲ್ಲಲ್ಲಿ ಚಲ್ಲಾಪಿಲ್ಲಿಯಾಗಿ ಹರಿದು ಬಿದ್ದಿರುವುದನ್ನ ನೋಡ್ತಾರೆ. ಇದೆಲ್ಲ ಮಕ್ಕಳ ಕೆಲಸ ಎಂಬುದು ಅವರಿಗೆ ಹೊಳೆಯಲು ಹೆಚ್ಚು ವೇಳೆ ಬೇಕಾಗೋದಿಲ್ಲ, ಹೌದಲ್ವಾ. ಮನೆಗೆ ಮನೇಲಿ ಏನಾದರೂ ಮಕ್ಕಳಿದ್ರೆ ಪೇಪರ್ ಎಲ್ಲ ಅಲ್ಲಲ್ಲಿ ಬಿದ್ದೋಗಿರುತ್ತೆ. ಅವಾಗ ಇದೆಲ್ಲ ಯಾರ ಕೆಲಸ ಅಂತ ಹೇಳ್ತೀವಿ, ಮಕ್ಕಳ ಕೆಲಸ ಅಂತ ಹೇಳಿ ತಿಳ್ಕೊಳ್ಳೋದಕ್ಕೆ ಹೆಚ್ಚು ವೇಳೆ ಅವರಿಗೆ ಬೇಕಾಗೋದಿಲ್ಲ. ಮಕ್ಕಳಿಗೆ ತಮ್ಮ ತಪ್ಪಿನ ಅರಿವಾಗಬೇಕು ಎಂದೆನಿಸಿತು, ಹೌದಲ್ವಾ. ಅವರಿಗೆ ಅವರ ತಪ್ಪು ಅರಿವಾಗಬೇಕು ಅಂತ ಅನಿಸುತ್ತೆ. ಆದರೆ ಆ ಮಕ್ಕಳನ್ನ ಅಪರಾಧಿಗಳಾಗಿಸಲು ಅವರ ಮನ ಒಪ್ಪಲಿಲ್ಲ. ಆದರೆ ಅವರನ್ನ ಅಪರಾಧಿಗಳನ್ನಾಗಿಸಲು ರಾಜೇಂದ್ರ ಪ್ರಸಾದ್ ಅವರ ಮನಸ್ಸು ಒಪ್ಪಲಿಲ್ಲ. ಅದಕ್ಕೆ ಅವ್ರೇನ್ ಮಾಡಿದ್ರು, ಒಂದು ಉಪಾಯವನ್ನ ಮಾಡ್ತಾರೆ. ಏನದು? ಪ್ರಸಾದರು ಮುಖ ಕೈಕಾಲು ತೊಳೆದು ಬಂದರು. ನಿಧಾನವಾಗಿ ಕೋಣೆಯಲ್ಲಿ ಹರಿದು ಬಿದ್ದಿದ್ದ ಪುಸ್ತಕದ ಪುಟಗಳನ್ನ ಒಂದೊಂದಾಗಿ ಎತ್ತಿ ಮೇಜಿನ ಮೇಲಿಟ್ಟರು. ಬಳಿಕ ಮಕ್ಕಳನ್ನೆಲ್ಲ ಬಳಿಗೆ ಕರೆದರು. ಮಕ್ಕಳು ಓಡೋಡಿ ಬಂದರು. ರಾಜೇಂದ್ರ ಪ್ರಸಾದರು, ಮಕ್ಕಳೇ ನೋಡಿ, ಇಲ್ಲಿ ಎಷ್ಟೊಂದು ಕಾಗದಗಳು ಹರಿದು ಹೋಗಿವೆ. ಇವೆಲ್ಲ ಪುಸ್ತಕದ ಪುಟಗಳು. ನಿಮ್ಮಲ್ಲಿ ಯಾರು ಯಾರು ಎಷ್ಟೆಷ್ಟು ಪುಟಗಳನ್ನು ಹರಿದಿದ್ದೀರೋ ಅವರಿಗೆ ಆ ಪುಟಗಳ ಸಂಖ್ಯೆಗೆ ಅನುಗುಣವಾಗಿ ಕಾಸು ಕೊಡುತ್ತೇನೆ, ಆಗಬಹುದೇ ಎಂದರು. ಅದಕ್ಕೆ ಅವ್ರು ಏನು ಉಪಾಯ ಮಾಡ್ತಾರೆ, ಎಲ್ಲ ಮುಖ ಕೈಕಾಲೆಲ್ಲ ತೊಳ್ಕೊಂಡು ಬರ್ತಾರೆ. ಬಂದಾಗ ಕೋಣೆಗೆ ಬಂದಾಗ ಅಲ್ಲಿ ಹರಿದು ಬಿದ್ದಿದ್ದಂತಹ ಎಲ್ಲ ಪುಸ್ತಕದ ಪುಟಗಳನ್ನು ಎತ್ಕೊಂಡು ಜೋಡಿಸಿ ಒಂದು ಮೇಜಿನ ಮೇಲೆ ಇಡ್ತಾರೆ. ಬಳಿಕ ಮಕ್ಕಳನ್ನೆಲ್ಲ ಬಳಿಗೆ ಅವರ ಹತ್ರ ಕರೀತಾರೆ. ಮಕ್ಕಳು ಓಡೋಡಿ ಬರ್ತಾರೆ. ರಾಜೇಂದ್ರ ಪ್ರಸಾದ್ರು ಹೇಳ್ತಾರೆ, ಮಕ್ಕಳೇ ನೋಡಿ, ಇಲ್ಲಿ ಎಷ್ಟೊಂದು ಕಾಗದಗಳು ಹರಿದು ಹೋಗಿವೆ. ಇವೆಲ್ಲ ಪುಸ್ತಕದ ಪುಟಗಳು. ನಿಮ್ಮಲ್ಲಿ ಯಾರ್ಯಾರು ಎಷ್ಟೆಷ್ಟು ಪುಟ ಹರಿದಿದ್ದೀರೋ ಅವರಿಗೆ ಆ ಪುಟಗಳ ಸಂಖ್ಯೆಗೆ ಅನುಗುಣವಾಗಿ ಕಾಸು ಕೊಡುತ್ತೇನೆ ಅಂತ ಹೇಳಿ ಹೇಳ್ತಾರೆ. ಆಗ ಮಕ್ಕಳು ಒಬ್ಬರ ಮುಖ ಒಬ್ಬರು ನೋಡಿಕೊಂಡರು. ಒಬ್ಬೊಬ್ಬರು ಕಾಸು ಸಿಗುವುದಲ್ಲ ಎಂಬ ಸಂತೋಷದಿಂದ ತಾವು ಹರಿದ ಪುಟಗಳ ಸಂಖ್ಯೆಯನ್ನ ತಿಳಿಸಿದರು. ಪ್ರಸಾದರು ಅವರಿಗೆಲ್ಲ ಅಷ್ಟಷ್ಟು ಕಾಸು ಕೊಟ್ಟರು. ಹುಡುಗರಿಗೆ ಖುಷಿಯೋ ಖುಷಿ. ಆಗ ಪ್ರಸಾದರು, ನೋಡಿ ಮಕ್ಕಳೇ, ಪುಸ್ತಕಗಳು ಜ್ಞಾನ ಭಂಡಾರ, ನಮ್ಮ ತಿಳುವಳಿಕೆಯನ್ನ ಹೆಚ್ಚಿಸುವ ಆಕರಗಳು. ಪುಸ್ತಕದ ಪುಟಗಳನ್ನು ಹರಿದು ಹಾಕುವುದು ಒಳ್ಳೆಯ ಅಭ್ಯಾಸವಲ್ಲ, ತಿಳಿಯಿತೆ ಎಂದು ಮಕ್ಕಳಿಗೆ ತಿಳಿಯುವಂತೆ ಹೇಳಿದರು. ಅಂದ್ರೆ ಅವ್ರು ಹೇಳಿದ ತಕ್ಷಣ ಮಕ್ಕಳು ಒಬ್ರು ಮುಖ ಒಬ್ರು ನೋಡ್ಕೋತಾರೆ. ಒಬ್ಬೊಬ್ರು ಕಾಸು ಸಿಗುತ್ತಲ್ಲ ಅಂತ ಹೇಳಿ ಆ ಖುಷಿಗೆ ಏನ್ ಮಾಡ್ತಾರೆ, ತಾವು ಎಷ್ಟೆಷ್ಟು ಪುಟಗಳ ಸಂಖ್ಯೆಯನ್ನ ಹರಿದಿರ್ತಾರೋ ಅದನ್ನ ತಿಳಿಸ್ತಾರೆ. ಆಗ ಪ್ರಸಾದರು ಅವರಿಗೆಲ್ಲ ಅಷ್ಟಷ್ಟು ಕಾಸನ್ನ ಕೊಡ್ತಾರೆ. ಹುಡುಗರಿಗೆ ತುಂಬಾ ಸಂತೋಷ ಆಗುತ್ತೆ, ಖುಷಿಯೋ ಖುಷಿ ಆಗುತ್ತೆ. ಆಗ ಪ್ರಸಾದರು ಹೇಳ್ತಾರೆ, ನೋಡಿ ಮಕ್ಕಳೇ, ಪುಸ್ತಕಗಳು ಜ್ಞಾನ ಭಂಡಾರ, ಅವು ನಮ್ಮ ತಿಳುವಳಿಕೆಯನ್ನ ಹೆಚ್ಚಿಸುವಂತಹ ಆಕಾರಗಳು, ಅವನ್ನ ನಾವು ಹರಿಬಾರ್ದು. ಪುಸ್ತಕದ ಪುಟಗಳನ್ನು ಹರಿದು ಹಾಕುವುದು ಒಳ್ಳೆಯ ಅಭ್ಯಾಸ ಅಲ್ಲ. ಅರ್ಥ ಆಯ್ತಾ, ತಿಳಿತಾ ಅಂತ ಹೇಳಿ ಹೇಳ್ತಾರೆ. ಮಕ್ಕಳಿಗೆ ತಮ್ಮ ತಪ್ಪಿನ ಅರಿವಾಯಿತು. ಅವರೆಲ್ಲ ರಾಜೇಂದ್ರರಿಗೆ
ತಾತ, ನಾವು ಇನ್ನು ಮುಂದೆ ಎಂದೂ ಪುಸ್ತಕಗಳ ಪುಟಗಳನ್ನು ಹರಿಯುವುದಿಲ್ಲ, ಜೋಪಾನ ಮಾಡುತ್ತೇವೆ ಎಂದು ಪ್ರಮಾಣ ಮಾಡಿದರು. ಪ್ರಸಾದರಿಗೆ ಸಮಾಧಾನವಾಯಿತು. ಮಕ್ಕಳಲ್ಲಿ ಅಪರಾಧಿ ಮನೋಭಾವ ಮೂಡಲಿಲ್ಲ. ದೊಡ್ಡ ವ್ಯಕ್ತಿಗಳೇ ಹಾಗೆ. ಕೋಪ, ಅಸಹನೆ, ತಾಳ್ಮೆಗಿಡುವುದು ಇವೆಲ್ಲ ಅವರಿಂದ ದೂರ. ಪ್ರಗತಿಯ ಗುಟ್ಟೆ ಅದು ಅಲ್ವಾ. ಮಕ್ಕಳಿಗೆ ತಮ್ಮ ತಪ್ಪಿನ ಅರಿವಾಗುತ್ತೆ, ಅಂದರೆ ಅವರಿಗೆ ಬೇಜಾರಾಗದೇ ಇರೋ ಥರ, ಅವರ ಮನಸ್ಸಿಗೆ ನೋವು ಆಗದೆ ಇರೋ ಥರ ರಾಜೇಂದ್ರ ಪ್ರಸಾದ್ ಅವರು ತಿಳಿ ಹೇಳ್ತಾರೆ. ಆಗ ಅವರಿಗೆ ಅವರ ತಪ್ಪಿನ ಅರಿವಾಗುತ್ತೆ. ಆಗ ಮಕ್ಕಳು ಹೇಳ್ತಾರೆ, ತಾತ, ನಾವಿನ್ನು ಮುಂದೆ ಎಂದೂ ಪುಸ್ತಕದ ಪುಟಗಳನ್ನು ಹರಿಯೋದಿಲ್ಲ, ಜೋಪಾನ ಮಾಡ್ತೀವಿ ಅಂತ ಹೇಳಿ ಪ್ರಮಾಣ ಮಾಡ್ತಾರೆ. ಆಗ ಪ್ರಸಾದರಿಗೂ ಕೂಡ ಸಮಾಧಾನ ಆಗುತ್ತೆ. ಆಗ ಮಕ್ಕಳಲ್ಲೂ ಕೂಡ ಅಪರಾಧಿ ಮನೋಭಾವ ಮೂಡೋದಿಲ್ಲ. ಅಂದರೆ ದೊಡ್ಡ ವ್ಯಕ್ತಿಗಳ ವ್ಯಕ್ತಿತ್ವನೇ ಹಾಗೆ. ಕೋಪ, ಅಸಹನೆ, ತಾಳ್ಮೆಗಿಡುವುದು ಇವೆಲ್ಲ ಅವರಿಂದ ದೂರ. ಅಂದರೆ ಅವರ ಪ್ರಗತಿಯ ಗುಟ್ಟೆ ಏನಾಗಿರುತ್ತೆ, ಇದಾಗಿರುತ್ತೆ ಅಂತ ಹೇಳಿ ಇಲ್ಲಿ ಹೇಳಿದ್ದಾರೆ. ಇದು ಅರ್ಥ ಆಗಿದೆ ಅನ್ಕೋತೀನಿ. ನೆಕ್ಸ್ಟ್ ಬರುವಂಥದ್ದು ಡಾಕ್ಟರ್ ಜಾಕಿರ್ ಹುಸೇನ್ ರವರು. ಡಾಕ್ಟರ್ ಜಾಕಿರ್ ಹುಸೇನ್ ರವರು ಭಾರತೀಯ ಶಿಕ್ಷಣದ ಅಭಿವೃದ್ಧಿ ಹಾಗೂ ಸುಧಾರಣೆ ಕುರಿತಂತೆ ಹಲವು ಪುಸ್ತಕಗಳನ್ನು ಬರೆದವರು. ಭಾರತಕ್ಕೆ ಸ್ವತಂತ್ರ ಬಂದ ಬಳಿಕ ಬಿಹಾರದ ರಾಜ್ಯಪಾಲರಾಗಿ, ಭಾರತದ ಉಪರಾಷ್ಟ್ರಪತಿಗಳಾಗಿ, ಅನಂತರ ರಾಷ್ಟ್ರಪತಿಗಳಾಗಿ ದುಡಿದವರು. ಕೆಲಕಾಲ ಅಲಿಗಢ ಮುಸ್ಲಿಂ ವಿಶ್ವವಿದ್ಯಾಲಯದ ಕುಲಪತಿಗಳು ಆಗಿದ್ದರು. ಶಿಕ್ಷಣ ಅವರ ಪ್ರಮುಖ ಕಾರ್ಯಕ್ಷೇತ್ರವಾಗಿತ್ತು. ನೋಡಿ, ಇವರು ಶಿಕ್ಷಣ ಕ್ಷೇತ್ರಕ್ಕೆ ಹೆಚ್ಚು ಮಹತ್ವವನ್ನು ನೀಡಿದ್ದಾರೆ. ಅದಕ್ಕಾಗಿ ಭಾರತೀಯ ಶಿಕ್ಷಣದ ಅಭಿವೃದ್ಧಿ ಹಾಗೂ ಸುಧಾರಣೆ ಕುರಿತಂತೆ ಹಲವು ಪುಸ್ತಕಗಳನ್ನು ಇವರು ರಚನೆಯನ್ನು ಮಾಡಿದ್ದಾರೆ. ಜೊತೆಗೆ ಭಾರತಕ್ಕೆ ಸ್ವತಂತ್ರ ಬಂದ ನಂತರ ಬಿಹಾರದ ರಾಜ್ಯಪಾಲರಾಗಿ ಕಾರ್ಯನಿರ್ವಹಿಸಿದ್ದಾರೆ. ಜೊತೆಗೆ ಭಾರತದ ಉಪರಾಷ್ಟ್ರಪತಿಗಳಾಗಿ ಕೂಡ ಸೇವೆಯನ್ನು ಸಲ್ಲಿಸಿದ್ದಾರೆ. ಅನಂತರ ರಾಷ್ಟ್ರಪತಿಗಳಾಗಿಯೂ ಕೂಡ ಇವರು ಸೇವೆಯನ್ನು ಸಲ್ಲಿಸಿದ್ದಾರೆ. ಜೊತೆಗೆ ಕೆಲಕಾಲ ಅಲಿಗಢ ಮುಸ್ಲಿಂ ವಿಶ್ವವಿದ್ಯಾಲಯದ ಕುಲಪತಿಗಳು ಸಹ ಇವರು ಆಗಿದ್ದರು. ಅಂದರೆ ಶಿಕ್ಷಣ ಇವರ ಪ್ರಮುಖ ಕಾರ್ಯಕ್ಷೇತ್ರವಾಗಿತ್ತು. ದೆಹಲಿಯ ಜಾಮಿಯಾ ಮಿಲಿಯಾ ವಿಶ್ವವಿದ್ಯಾಲಯ ಉನ್ನತ ಶಿಕ್ಷಣಕ್ಕೆ ಹೆಸರಾದ ಸಂಸ್ಥೆ. ಅದರ ಸ್ಥಾಪಕರು ಡಾಕ್ಟರ್ ಜಾಕಿರ್ ಹುಸೇನರು. ಅವರು ತಮ್ಮ ಜೀವನದ ಬಹುಭಾಗವನ್ನು ಆ ವಿಶ್ವವಿದ್ಯಾಲಯದಲ್ಲಿಯೇ ಕಳೆದರೆನ್ನಬಹುದು. ಅಲ್ಲಿನ ಒಂದು ಘಟನೆ ತುಂಬ ರೋಚಕವಾಗಿದೆ. ಅಂದರೆ ದೆಹಲಿಯಲ್ಲಿ ಜಾಮಿಯಾ ಮಿಲಿಯಾ ವಿಶ್ವವಿದ್ಯಾಲಯ ಎಂಬ ಉನ್ನತ ಶಿಕ್ಷಣ ಸಂಸ್ಥೆ ಇದೆ. ಅದು ಉನ್ನತ ಶಿಕ್ಷಣಕ್ಕೆ ಹೆಚ್ಚು ಪ್ರಸಿದ್ಧವಾದಂತಹ ಸಂಸ್ಥೆ. ಅದರ ಸ್ಥಾಪಕರು ಈ ಡಾಕ್ಟರ್ ಜಾಕಿರ್ ಹುಸೇನ್ ರವರು. ಅವರು ತಮ್ಮ ಜೀವನದ ಬಹುಭಾಗವನ್ನು ಈ ವಿಶ್ವವಿದ್ಯಾಲಯದಲ್ಲಿಯೇ ಕಳೆದರು. ಅಲ್ಲಿನ ಒಂದು ಘಟನೆ ತುಂಬ ರೋಚಕವಾಗಿದೆ. ಅಲ್ಲಿ ನಡೆದಂತಹ ಒಂದು ಘಟನೆಯನ್ನು ಇಲ್ಲಿ ನಮಗೆ ಹೇಳ್ತಾ ಇದ್ದಾರೆ. ಡಾಕ್ಟರ್ ಜಾಕಿರ್ ಹುಸೇನ್ರು ಶಿಸ್ತು ಮತ್ತು ಶುಚಿಗೆ ಅಪಾರ ಮಹತ್ವವನ್ನು ನೀಡುತ್ತಿದ್ದರು. ಎಲ್ಲ ವಿದ್ಯಾರ್ಥಿಗಳು ಪ್ರತಿನಿತ್ಯ ಶುಚಿಯಾದ ಬಟ್ಟೆಗಳನ್ನು ಧರಿಸಿ ಕಾಲೇಜಿಗೆ ಬರಬೇಕು ಹಾಗೂ ಕಾಲಿಗೆ ಹಾಕಿದ ಬೂಟುಗಳನ್ನು ಚೆನ್ನಾಗಿ ಪಾಲಿಶ್ ಮಾಡಿರಬೇಕು ಎಂದು ಹೇಳುತ್ತಿದ್ದರು. ಆದರೆ ಎಷ್ಟೋ ವಿದ್ಯಾರ್ಥಿಗಳು ಜಾಕಿರ್ ಹುಸೇನ್ರು ಹೇಳಿದುದನ್ನು ಸರಿಯಾಗಿ ಪಾಲಿಸುತ್ತಿರಲಿಲ್ಲ. ಇದರಿಂದ ಶಿಸ್ತಿಗೆ ಭಂಗವಾಗುವುದೆಂದು ಹುಸೇನರು ಅಭಿಪ್ರಾಯಪಟ್ಟರು. ವಿದ್ಯಾರ್ಥಿಗಳಿಗೆ ಬುದ್ಧಿ ಕಲಿಸಲು ತಾವೇ ಒಂದು ದಾರಿ ಕಂಡುಕೊಂಡರು. ಅಂದರೆ ಡಾಕ್ಟರ್ ಜಾಕಿರ್ ಹುಸೇನ್ರು ಶಿಸ್ತು ಮತ್ತು ಶುಚಿಗೆ ಅಪಾರ ಮಹತ್ವವನ್ನು ನೀಡ್ತಾ ಇದ್ರು. ಅಂದರೆ ಅವರು ಶಿಸ್ತು ಅಂತಂದರೆ ಡಿಸಿಪ್ಲಿನ್ ಹಾಗೂ ಶುಚಿ ಅಂದರೆ ಶಾಲೆಯಲ್ಲಿ ಬರುವಂತಹ ವಿದ್ಯಾರ್ಥಿಗಳು ಅವರು ನೀಟಾಗಿ ಬರಬೇಕಿತ್ತು. ಅದಕ್ಕೆ ಹೆಚ್ಚು ಮಹತ್ವವನ್ನು ನೀಡ್ತಾ ಇದ್ರು. ಎಲ್ಲ ವಿದ್ಯಾರ್ಥಿಗಳು ಪ್ರತಿನಿತ್ಯ ಶುಚಿಯಾದ ಬಟ್ಟೆಗಳನ್ನು ಧರಿಸಿ ಕಾಲೇಜಿಗೆ ಬರಬೇಕು ಹಾಗೂ ಕಾಲಿಗೆ ಹಾಕಿದ ಬೂಟುಗಳನ್ನು ಚೆನ್ನಾಗಿ ಪಾಲಿಶ್ ಮಾಡಿರಬೇಕು ಅನ್ನೋದು ಅವರ ಒಂದು ಕಾಳಜಿಯಾಗಿತ್ತು. ಆದರೆ ಎಷ್ಟೋ ವಿದ್ಯಾರ್ಥಿಗಳು ಜಾಕಿರ್ ಹುಸೇನ್ರು ಹೇಳಿದುದನ್ನು ಸರಿಯಾಗಿ ಪಾಲಿಸ್ತಾ ಇರಲಿಲ್ಲ. ಅಂದರೆ ಎಷ್ಟೋ ಕೆಲವು ವಿದ್ಯಾರ್ಥಿಗಳು ಅವರ ಮಾತನ್ನು ಸರಿಯಾಗಿ ಪಾಲಿಸ್ತಾ ಇರಲಿಲ್ಲ. ಇದರಿಂದ ಶಿಸ್ತಿಗೆ ಭಂಗವಾಗುವುದೆಂದು ಹುಸೇನರು ಅಭಿಪ್ರಾಯಪಟ್ಟರು. ಹೌದಲ್ವಾ? ಶಾಲೆಗೆ ಬರಬೇಕು ಅಂದರೆ ನೀಟಾಗಿ ಬರಬೇಕು. ವಿದ್ಯಾರ್ಥಿಗಳಾದರೂ ನೀಟಾಗಿ ಶಾಲೆಗೆ ಬರಬೇಕು. ಬರಲಿಲ್ಲ ಅಂದರೆ ಏನಾಗುತ್ತೆ, ಆ ಶಿಸ್ತಿಗೆ ಭಂಗ ಆಗುತ್ತೆ. ಹಾಗಾಗಿ ಇಲ್ಲಿ ವಿದ್ಯಾರ್ಥಿಗಳು ಸರಿಯಾಗಿ ಶುಚಿಯಾಗಿ ಶಿಸ್ತಿನಿಂದ ಬರದೇ ಇದ್ದರೆ ಶಿಸ್ತಿಗೆ ಭಂಗವಾಗುವುದೆಂದು ಹುಸೇನರು ಅಭಿಪ್ರಾಯ ಪಡ್ತಾರೆ. ವಿದ್ಯಾರ್ಥಿಗಳಿಗೆ ಬುದ್ಧಿ ಕಲಿಸಲು ತಾವೇ ಒಂದು ದಾರಿಯನ್ನು ಕಂಡುಕೋತಾರೆ. ಅಂದರೆ ಈ ವಿದ್ಯಾರ್ಥಿಗಳಿಗೆ ಬುದ್ಧಿ ಕಲಿಸ್ಬೇಕು ಅಂತ ಹೇಳಿ ಅವರೇ ಒಂದು ದಾರಿಯನ್ನು ಕಂಡುಕೋತಾರೆ. ಯಾವುದು ಆ ದಾರಿ ನೋಡೋಣ ಬನ್ನಿ.
ಒಂದು ದಿನ ವಿಶ್ವವಿದ್ಯಾಲಯದ ಪ್ರವೇಶ ದ್ವಾರದಲ್ಲಿ ಜಾಕೀರ್ ಹುಸೇನರು ಒಬ್ಬ ಬೂಟ್ ಪಾಲಿಶ್ ಹಾಕುವವನ ವೇಷದಲ್ಲಿ ಕುಳಿತಿದ್ದು ವಿದ್ಯಾರ್ಥಿಗಳ ಗಮನಕ್ಕೆ ಬಂತು. ಅಂದರೆ ಒಂದಿನ ವಿಶ್ವವಿದ್ಯಾಲಯದ ಪ್ರವೇಶ ದ್ವಾರದಲ್ಲಿ ಜಾಕೀರ್ ಹುಸೇನರೇ ಹೋಗಿ ಬೂಟ್ ಪಾಲಿಶ್ ಹಾಕುವವನ ವೇಷದಲ್ಲಿ ಕುಳಿತುಕೋತಾರೆ. ಇದು ವಿದ್ಯಾರ್ಥಿಗಳ ಗಮನಕ್ಕೂ ಕೂಡ ಬರುತ್ತೆ. ಕುಲಪತಿಗಳು ಕೈಯಲ್ಲಿ ಪಾಲಿಶ್ ಡಬ್ಬಿ ಬ್ರಷ್ ಹಿಡಿದು ಕುಳಿತಿದ್ದ ದೃಶ್ಯ ಕಂಡ ವಿದ್ಯಾರ್ಥಿಗಳು ತಮ್ಮ ವರ್ತನೆಗೆ ನಾಚಿದರು. ಒಂದಿಬ್ಬರು ಪಾಲಿಶ್ ಹಾಕಿಸಿಕೊಂಡೂ ಆಗಿತ್ತು. ಅಂದರೆ ವಿಶ್ವವಿದ್ಯಾಲಯದ ಕುಲಪತಿಗಳು, ದೊಡ್ಡ ಸ್ಥಾನದಲ್ಲಿರುವಂತಹ ಕುಲಪತಿಗಳೇ ಕೈಯಲ್ಲಿ ಪಾಲಿಶ್ ಡಬ್ಬಿ ಬ್ರಷ್ ಹಿಡಿದು ಬೂಟ್ ಪಾಲಿಶ್ ಹಾಕುವ ವೇಷದಲ್ಲಿ ಕೂತಿದಾರಲ್ಲ ಅಂತ ಹೇಳ್ಬಿಟ್ಟು ಆ ದೃಶ್ಯವನ್ನು ಕಂಡಂತಹ ವಿದ್ಯಾರ್ಥಿಗಳು ನೋಡ್ತಾರೆ. ಒಂದಿಬ್ಬರು ಪಾಲಿಶ್ ಹಾಕಿಸಿಕೊಂಡು ಆಗಿರುತ್ತೆ. ಅಂದಿನಿಂದ ವಿದ್ಯಾರ್ಥಿಗಳು ನೀಟಾಗಿ ಬಟ್ಟೆ ಧರಿಸಿಕೊಂಡು ಬೂಟುಗಳಿಗೆ ಪಾಲಿಶ್ ಹಾಕಿಕೊಂಡು ಕಾಲೇಜಿಗೆ ಬರತೊಡಗಿದರು. ಇದು ವಿದ್ಯಾರ್ಥಿಗಳ ಬಾಳಿನಲ್ಲಿ ಶಿಸ್ತು ಬೆಳೆಸಿಕೊಳ್ಳಲು ನೆರವಾಯಿತು. ಅಂದರೆ ಹೇಳ್ತಿದ್ರು ಅವರು, ಶಿಸ್ತಿನಿಂದ ಬರಬೇಕು, ಹಾಕಿರುವಂತಹ ಬೂಟುಗಳಿಗೆ ಪಾಲಿಶ್ ಹಾಕ್ಕೊಂಡೇ ಬರಬೇಕು ಅಂತ ಹೇಳ್ತಿದ್ರು. ಆದರೆ ಕೆಲವು ವಿದ್ಯಾರ್ಥಿಗಳು ಅದನ್ನು ಪಾಲಿಸ್ತಿರ್ಲಿಲ್ಲ. ಅವರು ಪಾಲಿಸ್ಬೇಕು ಅಂತ ಹೇಳಿ ಏನು ಮಾಡಿದ್ರು, ಇವರೇ ಒಂದು ದಾರಿಯನ್ನು ಕಂಡ್ಕೊಂಡು ಏನು ಮಾಡಿದ್ರು, ಅವರೇ ಬೂಟ್ ಪಾಲಿಶ್ ಹಾಕುವ ವೇಷದಲ್ಲಿ ಕೂತ್ಕೊಂಡ್ರು. ಅವಾಗ ವಿದ್ಯಾರ್ಥಿಗಳಿಗೆ ತಮ್ಮ ತಪ್ಪಿನ ಅರಿವು ಅವ್ರಿಗೂ ಕೂಡ ಆಗುತ್ತೆ. ಇನ್ಮೇಲೆ ನಾವು ಹೀಗೆ ಮಾಡಬಾರ್ದು ಅಂತ ಹೇಳಿ ಅವ್ರೇನು ಮಾಡ್ತಾರೆ, ವಿದ್ಯಾರ್ಥಿಗಳು ನೀಟಾಗಿ ಬಟ್ಟೆ ಧರಿಸ್ಕೊಂಡು ಬರ್ತಾ ಇದ್ದಾರೆ, ಜೊತೆಗೆ ಬೂಟುಗಳಿಗೆ ಪಾಲಿಶ್ ಹಾಕಿಕೊಂಡು ಕಾಲೇಜಿಗೆ ಬರತೊಡಗಿದರು. ಇದು ವಿದ್ಯಾರ್ಥಿಗಳ ಬಾಳಿನಲ್ಲಿ ಶಿಸ್ತು ಬೆಳೆಸಿಕೊಳ್ಳಲು ಸಾಧ್ಯವಾಯಿತು, ನೆರವಾಯಿತು. ಶಿಸ್ತು ಮೂಡಿಸಿಕೊಳ್ಳಿ, ಇದು ಜಾಕೀರ್ ಹುಸೇನರ ಆದೇಶವಾಗಿತ್ತು. ಅವರ ಆದೇಶ ಯಾವುದಾಗಿತ್ತು? ಶಿಸ್ತನ್ನು ಮೂಡಿಸಿಕೊಳ್ಳಿ ಎಂಬುದು ಆಗಿತ್ತು. ಇದಿಷ್ಟು ಡಾಕ್ಟರ್ ಜಾಕೀರ್ ಹುಸೇನ್ ರವರ ಬಗ್ಗೆ ಬೇಗೋ ರಮೇಶ್ ರವರು ಇಲ್ಲಿ ಅವರ ಜೀವನದಲ್ಲಿ ನಡೆದಂತಹ ಘಟನೆಯನ್ನು ನಮಗೆ ಇಲ್ಲಿ ತಿಳಿಸಿದ್ದಾರೆ. ಇದಿಷ್ಟು ಅರ್ಥ ಆಗಿದೆ ಅನ್ಕೋತೀನಿ. ಹಾಗಾದರೆ ಮಕ್ಕಳೇ, ಇಂದಿನ ತರಗತಿ ನಿಮಗೆ ಅರ್ಥ ಆಗಿದ್ರೆ ದಯವಿಟ್ಟು ಲೈಕ್, ಶೇರ್ ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.